ಮುದ್ದು ಪುಟಾಣಿಗಳೇ, ಇಂದು ನಾವು ಕಲಿಕನ್ನಡ 3 ಪರಿಚಯ ಭಾಷೆ ಕನ್ನಡ ಪಠ್ಯಪುಸ್ತಕದ 2ನೇ ಭಾಗದ ಕೊಕ್ಕರೆಯ ಪ್ರಾರ್ಥನೆ 9ನೇ ಪಾಠ ಕೊಕ್ಕರೆಯ ಪ್ರಾರ್ಥನೆ ಇದನ್ನ ಕಲಿಯೋಣ. ಇದೊಂದು ಪದ್ಯ, ಗದ್ಯ ಅಲ್ಲ, ಪದ್ಯದ ರೂಪದಲ್ಲಿದೆ. ಈ ಕೊಕ್ಕರೆಯ ಪ್ರಾರ್ಥನೆ ಏನು ಅನ್ನುವುದನ್ನ ಕೇಳೋಣ. ರಂಗನತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ, ಹಕ್ಕಿಗಳನ್ನು ನೋಡೋಣ, ಅವುಗಳ ಚಿಲಿಪಿಲಿ ಕೇಳೋಣ. ರಂಗನತಿಟ್ಟು ಹೆಸರು ಕೇಳಿದ್ರಲ್ಲ, ಬೆಳ್ಳೂರು, ರಂಗನತಿಟ್ಟು, ಮಂಡಗದ್ದೆ ಇವೆಲ್ಲ ಮಂಡ್ಯದಲ್ಲಿರುವಂತಹ ಹಾಗೂ ಶಿವಮೊಗ್ಗ, ಮಂಡಗದ್ದೆ ಶಿವಮೊಗ್ಗದಲ್ಲಿರುವಂತಹ ಊರುಗಳ ಹೆಸರು. ಯಾಕೆ ಈ ಹೆಸರುಗಳೆಲ್ಲ ಎಲ್ಲರಿಗೂ ಹೆಸರುವಾಸಿಯಾಗಿ ಗೊತ್ತಿದೆ ಅಂತ ಹೇಳಿದ್ರೆ, ಇವುಗಳೆಲ್ಲ ಹೆಸರುವಾಸಿ ಪಕ್ಷಿಧಾಮಗಳು. ರಂಗನತಿಟ್ಟು ಬೆಳ್ಳೂರು ಮಂಡ್ಯದಲ್ಲಿದ್ರೆ, ಮಂಡಗದ್ದೆ ಶಿವಮೊಗ್ಗದಲ್ಲಿದೆ. ಈ ಎಲ್ಲ ಜಾಗಗಳು ಯಾಕೆ ಹೆಸರುವಾಸಿ ಅಂದ್ರೆ, ಪಕ್ಷಿಗಳು ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ಬಂದು ತಮ್ಮ ವಂಶಾಭಿವೃದ್ಧಿಯನ್ನ ಮಾಡ್ತವೆ. ಈ ವಾತಾವರಣ, ಮಂಡ್ಯದ ವಾತಾವರಣ ಈ ಪಕ್ಷಿಗಳಿಗೆ, ಕೊಕ್ಕರೆ ಹಾಗೂ ಇನ್ನಿತರ ವಿದೇಶಿ ಪಕ್ಷಿಗಳಿಗೆ ಅನುಕೂಲಕರವಾದ ವಾತಾವರಣವನ್ನ ಹೊಂದಿದೆ. ಅವುಗಳು ವಂಶಾಭಿವೃದ್ಧಿಯನ್ನ ಮಾಡಿಕೊಂಡು ಇಲ್ಲಿಂದ ಮುಂದಕ್ಕೆ ಹಾರಿ ಹೋಗ್ತವೆ. ಅಂದ್ರೆ ವಿದೇಶದಿಂದ ಇಲ್ಲಿ ಮೈಗ್ರೇಟ್ ಆಗಿ ಆ ಹಕ್ಕಿಗಳು ತಮ್ಮ ವಂಶಾಭಿವೃದ್ಧಿಯನ್ನ ಮಾಡಿಕೊಂಡು ಮತ್ತೆ ಪುನಃ ವಿದೇಶಕ್ಕೆ ಮರಳುತ್ತವೆ. ಬೇರೆ ಬೇರೆ ದೇಶಗಳಿಂದ ಬಂದಂತಹ ಹಕ್ಕಿಗಳು, ಬರೀ ಕೊಕ್ಕರೆ ಅಲ್ಲದೆ ಬೇರೆ ಪಕ್ಷಿಗಳು ಕೂಡ ಇಲ್ಲಿ ಕಾಣಸಿಗ್ತವೆ. ಹೆಚ್ಚಾಗಿ ಕಾಣಸಿಗುವಂಥದ್ದು ಬೆಳ್ಳಗಿನ ಕೊಕ್ಕರೆ. ರಂಗನತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ. ಯಾಕೆ ಹೋಗೋಣ? ಹಕ್ಕಿಗಳನ್ನು ನೋಡೋಣ. ಮಕ್ಕಳಿಗೆ ಹಕ್ಕಿಗಳಂದ್ರೆ ತುಂಬಾ ಇಷ್ಟ. ಯಾಕಿಷ್ಟ? ಅವುಗಳ ಚಿಲಿಪಿಲಿ ಇಷ್ಟ. ಅವುಗಳ ಚಿಲಿಪಿಲಿ ಕೇಳೋಣ. ಹಕ್ಕಿಗಳ ಚಿಲಿಪಿಲಿ ಕೇಳಲಿಕ್ಕೆ ಮಂಡಗದ್ದೆಗೆ ಅಥವಾ ರಂಗನತಿಟ್ಟಿಗೆ ಅಥವಾ ಬೆಳ್ಳೂರಿಗೆ ಹೋಗೋಣ ಅಂತ ಇಲ್ಲಿ ಅಭಿಪ್ರಾಯವಿದೆ. ಯಾವುದೋ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ, ಕ್ರೀಮು ಪೌಡರ್ ಹಚ್ಚೋದಿಲ್ಲ, ಆದರೂ ಎಷ್ಟು ಬೆಳ್ಳಗೆ. ಇಲ್ಲಿ ನೋಡಿ, ಕೊಕ್ಕರೆ ಎಷ್ಟು ಬೆಳ್ಳಗಿದೆ. ಇದು ಯಾವುದೋ ದೇಶದಿಂದ ಹಾರಿ ಬಂದಂತಹ ಕೊಕ್ಕರೆ. ಯಾವುದೋ ದೇಶದಿಂದ ಇಲ್ಲಿಗೆ ಹಾರಿ ಬಂದಿದೆ. ಎಷ್ಟು ಬೆಳ್ಳಗಿದೆ ಇದು. ಯಾವುದಾದ್ರೂ ಕ್ರೀಮ್ ಪೌಡರ್ ಹಚ್ತದಾ? ಇಲ್ಲ. ಕ್ರೀಮು ಪೌಡರ್ ಹಚ್ಚೋದಿಲ್ಲ, ಆದರೂ ಎಷ್ಟು ಬೆಳ್ಳಗೆ. ಮಕ್ಕಳಿಗೆ ಈ ಬೆಳ್ಳಗಿನ ಕೊಕ್ಕರೆ, ಬಿಳಿ ಬಣ್ಣದಿಂದ ಆಕರ್ಷಣೆಯನ್ನ ಹೊಂದಿದಂತಹ ಈ ಪಕ್ಷಿ ತುಂಬಾ ಖುಷಿ ಆಗ್ತದೆ. ಅದರ ಉದ್ದ ಚೊಂಚು ಹಾಗೂ ಬಿಳಿಯಾದ ಮೈಬಣ್ಣ ಎಲ್ಲ ಮಕ್ಕಳಿಗೂ ಇಷ್ಟ. ಬೇರೆ ಯಾವುದೋ ದೇಶದಿಂದ ಬಂದಂತಹ ಕೊಕ್ಕರೆ ಇಲ್ಲಿ ಬೆಳ್ಳಗೆ ಕಾಣ್ತಾ ಇದೆ. ನಮ್ಮ ಊರಿನಲ್ಲಿರುವ ಕೊಕ್ಕರೆಯೂ ಕೂಡ ಬೆಳ್ಳಗೆ ಇಲ್ವಾ? ಆದ್ರೆ ಆ ಯಾವುದು ಕೊಕ್ಕರೆಗಳು ಕ್ರೀಮ್ ಪೌಡರ್ ಅನ್ನ ಹಚ್ಚೋದಿಲ್ಲ, ನಮ್ಮ ತರ ಬಿಳಿಯಾಗ್ಲಿಕ್ಕೆ ಅಲ್ವಾ? ನೀರಿನ ಹತ್ತಿರ ನಿಂತು ಮಾಡುತ್ತಿರುವುದು ಏನು, ಬೇಡುತ್ತಿದೆ ಓ ದೇವರೇ ಕರುಣಿಸು ಒಳ್ಳೆಯ ಮೀನು. ಎಲ್ಲಿ ನಿಂತಿದೆ ಈ ಕೊಕ್ಕರೆ? ಕೊಕ್ಕರೆ ನೀರಿನ ಹತ್ತಿರ ನಿಂತ್ಕೊಂಡಿದೆ. ನೀವೆಲ್ಲ ನೋಡಿದ್ದೀರಿ, ಕೊಕ್ಕರೆ ಒಂಟಿ ಕಾಲಿನಲ್ಲಿ ನೀರಿನಲ್ಲಿ ಸುಮ್ಮನೆ ಪ್ರಾರ್ಥನೆ ಮಾಡ್ತಾ ಇರ್ತದೆ. ಮುನಿಯ ತರ ನಿಂತಿರ್ತದೆ, ಅಲುಗಾಡದೆ. ಏನ್ ಮಾಡ್ತಾ ಇದೆ ಅದು ಅಂದ್ರೆ, ನೀರಿನ ಹತ್ತಿರ ನಿಂತು ಮಾಡುತ್ತಿರುವುದು ಏನು, ಏನ್ ಮಾಡ್ತಿದೆ? ಬೇಡುತ್ತಿದೆ. ಯಾರನ್ನ? ಓ ದೇವರೇ, ದೇವರನ್ನ ಬೇಡ್ತಾ ಇದೆ. ಏನಂತ ಬೇಡ್ತಾ ಇದೆ? ಕರುಣಿಸು ಒಳ್ಳೆಯ ಮೀನು. ಕೊಕ್ಕರೆ ನಿಂತಲ್ಲೇ ನಿಂತು ಹೊಂಚಾಕ್ತಾ ಇರ್ತದೆ, ಯಾವಾಗ ಮೀನನ್ನ ಹಿಡಿದು ತಿನ್ಬಹುದು ಅಂತ. ಹಾಗೆ ಪ್ರಾರ್ಥನೆ ಮಾಡ್ತಾ ಇದೆ. ಯಾರನ್ನ? ದೇವರನ್ನ. ಯಾಕೆಂದ್ರೆ ಒಳ್ಳೆಯ ಮೀನನ್ನ ಕರುಣಿಸು ಅಂತ ಕೊಕ್ಕರೆ ಪ್ರಾರ್ಥನೆ ಮಾಡ್ತಾರೆ. ಮಗುವಿನ ಮನಸ್ಸು ಎಷ್ಟು ಮುಗ್ಧವಾಗಿದೆ ನೋಡಿ. ಕೊಕ್ಕರೆ ದೇವರನ್ನ ಪ್ರಾರ್ಥಿಸ್ತಾನೆ, ಇಲ್ಲಿ ಒಳ್ಳೆಯ ಮೀನು ಸಿಗ್ಲಿ ಅಂತ ಕೊಕ್ಕರೆ ಪ್ರಾರ್ಥನೆ ಮಾಡ್ತದೆ ಅಂತ ಇಲ್ಲಿ ಮಗು ಅಂದ್ಕೊಳ್ತದೆ. ಈ ಕವಿತೆಯನ್ನ ಬರೆದವರು ಎಚ್ ಡುಂಡಿರಾಜ್ ಅವರು. ಈಗ ಪದ್ಯವನ್ನೊಮ್ಮೆ ನೋಡೋಣ. ಪದ್ಯ 9, ಕೊಕ್ಕರೆಯ ಪ್ರಾರ್ಥನೆ. ರಂಗನತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ, ರಂಗನತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ,
ಹಕ್ಕಿಗಳನ್ನು ನೋಡೋಣ, ಅವುಗಳ ಚಿಲಿಪಿಲಿ ಕೇಳೋಣ. ಹಕ್ಕಿಗಳನ್ನು ನೋಡೋಣ, ಅವುಗಳ ಚಿಲಿಪಿಲಿ ಕೇಳೋಣ. ಯಾವುದೋ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ. ಯಾವುದೋ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ. ಕ್ರೀಮು ಪೌಡರ್ ಹಚ್ಚೋದಿಲ್ಲ, ಆದರೂ ಎಷ್ಟು ಬೆಳ್ಳಗೆ. ಕ್ರೀಮು ಪೌಡರ್ ಹಚ್ಚೋದಿಲ್ಲ, ಆದರೂ ಎಷ್ಟು ಬೆಳ್ಳಗೆ. ನೀರಿನ ಹತ್ತಿರ ನಿಂತು ಮಾಡುತ್ತಿರುವುದು ಏನು? ನೀರಿನ ಹತ್ತಿರ ನಿಂತು ಮಾಡುತ್ತಿರುವುದು ಏನು? ಬೇಡುತ್ತಿದೆ ಓ ದೇವರೇ, ಕರುಣಿಸು ಒಳ್ಳೆಯ ಮೀನು. ಬೇಡುತ್ತಿದೆ ಓ ದೇವರೇ, ಕರುಣಿಸು ಒಳ್ಳೆಯ ಮೀನು. ಚೆನ್ನಾಗಿದೆ ಅಲ್ಲ ಮಕ್ಕಳೇ ಪದ್ಯ? ಈ ಪದ್ಯವನ್ನು ಓದಿದ ನೀವು ಯಾವ ಕೌಶಲ್ಯವನ್ನ ಗಳಿಸಬೇಕು ಅಂದ್ರೆ ಬರೆಯುವ ಕೌಶಲ್ಯವನ್ನ ಗಳಿಸಬೇಕು. ಸ್ಕಿಲ್ ಯಾವುದು ಡೆವಲಪ್ ಆಗಬೇಕು ಅಂದ್ರೆ, ಸಾಮರ್ಥ್ಯ ಯಾವುದು ಡೆವಲಪ್ ಆಗಬೇಕು ಅಂದ್ರೆ, ಸ್ವತಂತ್ರವಾಗಿ ಸರಳ ಪದ ಮತ್ತು ಸರಳ ವಾಕ್ಯಗಳನ್ನ ಬರೆಯುವುದು, ಉಕ್ತ ಲೇಖನ ಬರೆಸುವುದು. ಪದಗಳನ್ನ ಹೇಳಿದ್ರೆ ಅವುಗಳನ್ನ ಬರೆಯುವ ಸಾಮರ್ಥ್ಯವನ್ನ ನೀವು ಗಳಿಸ್ಕೊಳ್ಬೇಕು. ಗಳಿಸ್ಕೊಳ್ತೀರಲ್ಲ ಮಕ್ಕಳೇ? ಕವಿ ನಾವು ಓದಿದ್ವಲ್ಲ, ಈ ಪದ್ಯವನ್ನ ಬರೆದವರು ಡುಂಡಿರಾಜ್ ಅವರು. ಅವರ ಬಗ್ಗೆ ಒಂದಷ್ಟು ಮಾತು. ಕುಂದಾಪುರ ತಾಲೂಕಿನ ಹಟ್ಟಿಕುದ್ರುವಿನಲ್ಲಿ 1956ರಲ್ಲಿ ಜನಿಸಿದ ಎಚ್ ಡುಂಡಿರಾಜರು ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಕುಂದಾಪುರ ತಾಲೂಕಿನಲ್ಲಿ ಒಂದು ಊರಿದೆ, ಅದರ ಹೆಸರು ಹಟ್ಟಿಕುದ್ರು ಅಂತ. ಅಲ್ಲಿ 1956ರಲ್ಲಿ ಈ ಡುಂಡಿರಾಜರು ಜನಿಸ್ತಾರೆ. ಅವರು ಉದ್ಯೋಗದಲ್ಲಿ ಬ್ಯಾಂಕ್ ಉದ್ಯೋಗಿಯಾಗಿರ್ತಾರೆ. ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸಿದ್ರು. ಹನಿ ಖಜಾನೆ, ಡುಂಡಿಮ, ಆಯದ ಕವನಗಳು, ಕೊರಿಯಪ್ಪನ ಕೊರಿಯೋಗ್ರಫಿ, ಹುಡುಕಾಟ, ಅನಿವಾಸಿಗಳೇ ವಾಸಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಹನಿಗವನ, ಇಡಿಗವನ, ಹಾಸ್ಯ, ನಾಟಕ, ಲಲಿತ ಪ್ರಬಂಧಗಳಿಗೆ ಡುಂಡಿರಾಜರು ಹೆಸರುವಾಸಿಯಾಗಿದ್ದಾರೆ. ಇವರು ಕವಿ, ನೀವು ಟಿವಿಯಲ್ಲೆಲ್ಲ ನೋಡಿದ್ದೀರಿ. ಅವರು ನಗೆಯ ಬಗ್ಗೆ ಇರುವಂತಹ ಕಾರ್ಯಕ್ರಮಗಳಲ್ಲಿ ತಪ್ಪದೆ ಭಾಗವಹಿಸ್ತಾರೆ. ಹಾಗೂ ನ್ಯೂಸ್ ಪೇಪರ್ನಲ್ಲಿ ಅಂದ್ರೆ ವೃತ್ತಪತ್ರಿಕೆಯಲ್ಲಿ ನೀವು ಅವರ ಚುಟುಕುಗಳನ್ನ ಕೇಳಿರಬಹುದು, ಓದಿರಬಹುದು. ಹಾಗೆ ಇವರು ಲಲಿತ ಪ್ರಬಂಧವನ್ನು ಕೂಡ ಬರೀತಾರೆ. ಪ್ರಸ್ತುತ ಕವನವನ್ನು ಇಂಚರ ಬಂದಳು ಇಂಚರ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಯಾವ ಕವನ ಸಂಕಲನ ಈ ಪದ್ಯವು? ಎಂಬ ಕವನ ಸಂಕಲನದ ಪದ್ಯ. ಕರುಣಿಸು, ಮರುಕದಿಂದ ನೀಡು, ದಯಪಾಲಿಸು. ಬೇಡುವುದು, ದಯನೀಯವಾಗಿ ಬೇಡುವುದು ಅಂತೇವಲ್ಲ. ವಿವರ ತಿಳಿಯಿರಿ. ರಂಗನತಿಟ್ಟು ಮಂಡ್ಯ ಜಿಲ್ಲೆಯಲ್ಲಿರುವ ಪಕ್ಷಿಧಾಮ. ಬೆಳ್ಳೂರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿರುವ ಬೆಳ್ಳೂರು. ಕೊಕ್ಕರೆ ಬೆಳ್ಳೂರು ಎಂದೇ ಪ್ರಸಿದ್ಧವಾಗಿದೆ. ಇಲ್ಲಿ ಪಕ್ಷಿಧಾಮವಿದೆ. ಮಂಡಗದ್ದೆ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಮಂಡಗದ್ದೆಯಲ್ಲೂ ಕೂಡ ಪಕ್ಷಿಧಾಮವಿದೆ. ಚಿಲಿಪಿಲಿ ಹಕ್ಕಿಗಳ ಕೂಗು. ಪಕ್ಷಿಧಾಮ ವಂಶಾಭಿವೃದ್ಧಿಗಾಗಿ ಬೇರೆ ಬೇರೆ ಸ್ಥಳಗಳಿಂದ ಪಕ್ಷಿಗಳು ವಲಸೆ ಬಂದು ತಾತ್ಕಾಲಿಕವಾಗಿ ನೆಲೆಸುವ ಸ್ಥಳ. ಪದ್ಯವನ್ನ ಓದಿದ್ರಲ್ಲ ಮಕ್ಕಳೇ? ಚೆನ್ನಾಗಿದೆ ಅಲ್ಲ? ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.